ಇಲ್ಲಿ ಬಂದು ತಿಳ್ಕೊಳ್ಳೋಣ ಅಂತ ಬಂದೆ. ಸೂಪರಾಗಿ ಹೇಳ್ಕೊಡ್ತಾರೆ. 5,000 ರೂಪಾಯಲ್ಲಿ 2 ಶರ್ಟ್ ತೊಗೋಬೋದು, ಪೂಮಾ ಶರ್ಟ್. ಅದ್ರ ಬದಲು ಇಲ್ಲಿ ಬಂದು ಏನಾರು ಕಲ್ತ್ರೆ ಅದೇ ದುಡ್ಡಲ್ಲಿ ನೀವು ಏನು ಬೇಕಾದ್ರೆ BMW ಕಾರ್ ಬೇಕಾದ್ರೆ ತೊಗೋಬೋದು ಅನ್ನೋದು 2 ದಿನದಲ್ಲಿ ಗೊತ್ತಾಯ್ತು ನಮ್ಗೆ. ನಾವ್ ಏನಾದ್ರೆ ಕಷ್ಟಪಟ್ಟು ದುಡಿತೀವಿ, ಆ ದುಡ್ಡನ್ನ ಖರ್ಚು ಮಾಡುವಾಗ ಸಿಕ್ಕಾಪಟ್ಟೆ ಬೇಫಲ ಖರ್ಚು ಮಾಡಿ, ಯಾಕಂದ್ರೆ ಮತ್ತೆ ಸಂಪಾದನೆ ಮಾಡಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಕರ್ನಾಟಕದಲ್ಲಿ ಅತ್ಯಂತ ಅದೃಷ್ಟಶಾಲಿಗಳು ನಾವೆಲ್ಲ, ಯಾಕಂದರೆ ಇಂಥ ಅಕಾಡೆಮಿ ಮತ್ತೆಲ್ಲಿ ಸಿಗಲ್ಲ ಅಂತ ನನ್ನ ಒಂದು ಅನುಭವ. ಅದು ಸ್ಟ್ರಾಟಜಿಗಳನ್ನ ಹೇಳ್ಕೊಟ್ಟು ಹೆಡ್ಜಿಂಗ್ ಮಾಡಿ ಸೇಫಾಗಿ ಟ್ರೇಡಿಂಗ್ ಮಾಡೋದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬಟ್ ಯಾವಾಗ ನಿಮ್ಗೆ ದುಡ್ಡಿಂದ ದುಡ್ಡು ಮಾಡೋಬಹುದು ಅಂತ ಗೊತ್ತಾಗುತ್ತಲ್ಲ ಲೈಫಲ್ಲಿ, ಅವತ್ತು ನಿಮ್ ಕಾನ್ಫಿಡೆಂಟ್ ಆಗಿ ಜೀವನ ಮಾಡ್ತಾರೆ. ಏನಂದ್ರೆ ಹೇಳ್ಬೋದು, 10 ಲಕ್ಷ ಇದೆ, ನಮ್ ಸರ್ ಇದಾರೆ, ತಿಂಗಳು 30,000 ಮಾಡಿಸ್ತಾರಂತೆ. ಆ ಕಾನ್ಫಿಡೆನ್ಸ್ ಅಲ್ಲೇ ತುಂಬಾ ಜನ ಜೀವನ ಮಾಡ್ತಾರೆ. ಮನೋಜ್ ಕುಮಾರ್ ಮತ್ತೆ ಅವ್ರ ಟೀಮು ವ್ಯಕ್ತಿಯಾಗಿ ಕೆಲಸ ಮಾಡ್ದಲೆ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗೋರಿಗೆ ಶಕ್ತಿಯಾಗಿ ಕೆಲಸ ಮಾಡ್ತಾರೆ. ಯಾರಿಗಾದ್ರೂ ಆಸಕ್ತಿ ಇರೋರು ದಯಮಾಡಿ TD ಅಕಾಡೆಮಿಗೆ ಬಂದು ಲೈವಲ್ಲಿ ಕ್ಲಾಸ್ ಕೇಳಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗಿ ಯಶಸ್ವಿ ಆಗೋದಂತೂ ಖಂಡಿತ ಸಾಧ್ಯ. ಸೊ ಯಾರ್ಯಾರಿಗೆ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕು, ಮನೆಯಲ್ಲೇ ಕೂತ್ಕೊಂಡು ಹಣ ಸಂಪಾದನೆ ಮಾಡಬೇಕಂತಿದ್ರು, ಮಿಸ್ ಮಾಡದೆ ಅಟೆಂಡ್ ಮಾಡಿ. ಇದೇ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಯೂಶಲ್ ಹಾಲಿಡೇ ಹೋದ್ರೆ ಎತ್ತಿ ಗಾಡಿ ಆ ಕಡೆ ಮಂಗಳೂರು ಕಡೆ, ಆ ಕಡೆ ಈ ಕಡೆ ಎಲ್ಲೆಲ್ಲ ಹೋಗ್ತೀವಿ. ವಿ ಎಂಜಾಯ್. ನಾವ್ ಏನಾದ್ರೆ ಕಷ್ಟಪಟ್ಟು ದುಡಿತೀವಿ, ಆ ದುಡ್ಡನ್ನ ಖರ್ಚು ಮಾಡುವಾಗ ಸಿಕ್ಕಾಪಟ್ಟೆ ಬೇಫಲ ಖರ್ಚು ಮಾಡಿ, ಯಾಕಂದ್ರೆ ಮತ್ತೆ ಸಂಪಾದನೆ ಮಾಡಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಏನಾಗುತ್ತೋ, ಶುಗರ್ ಬರುತ್ತಾ, ಕಣ್ಣು ಮಂಜಾಗುತ್ತಾ, 2 ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೋ, ಇದೇ ಬೈದಲ್ಲೇ ಜೀವನ ಮಾಡಿ. ಬಟ್ ಯಾವಾಗ ನಿಮ್ಗೆ ದುಡ್ಡಿಂದ ದುಡ್ಡು ಮಾಡಬಹುದು ಅಂತ ಗೊತ್ತಾಗುತ್ತಲ್ಲ ಲೈಫಲ್ಲಿ, ಅವತ್ತು ನಿಮ್ ಕಾನ್ಫಿಡೆಂಟ್ ಆಗಿ ಜೀವನ ಮಾಡ್ತಾರೆ. ಏನಂದ್ರೆ ಹೇಳ್ಬೋದು, 10 ಲಕ್ಷ ಇದೆ, ನಮ್ ಸರ್ ಇದಾರೆ, ತಿಂಗಳು 30,000 ಮಾಡಿಸ್ತಾರಂತೆ. ಆ ಕಾನ್ಫಿಡೆನ್ಸ್ ಅಲ್ಲೇ ತುಂಬಾ ಜನ ಜೀವನ ಮಾಡ್ತಾರೆ. ಸೊ TD ಅಂದ್ರೆ ಕಾನ್ಫಿಡೆನ್ಸೇ ಅಲ್ಲ, ರಿಯಾಲಿಟಿ. TD ಅಂದ್ರೆ ರಿಯಾಲಿಟಿ. ವಿ ಡೋಂಟ್ ಸ್ಟೇ ಎನಿ ಫೇಕ್ ಪ್ರಾಮಿಸ್. ಏನು ಸುಳ್ಳು ಅದೇನೋ ಆಗ್ಬಿಡುತ್ತೆ, ಅಲ್ಲ ಆಗುತ್ತೆ, ಆಗ್ಬಿಡುತ್ತೆ, ಅಲ್ಲ ಹಾಗೆ ಆಗುತ್ತೆ, ಇಲ್ಲ ಬಿಡ್ತೀರಾ ಮಾರ್ಕೆಟ್ನ ಎರಡೇ. ಎಲ್ಲ ಸಂಡೇ ಇಷ್ಟು ಸ್ಟಡಿ ಆದ್ಮೇಲೆ ಕುತ್ಕೊಂಡು ಎಲ್ಲರೂ ಟ್ರೇಡಿಂಗ್ ಬಗ್ಗೆ ಕಲ್ತ್ಕೊತಾ ಇದ್ದೀರಾ ಅಂತ ಹಾಕಿ. ದಿಸ್ ಇಸ್ ವಾಟ್ ನಾವು ನಿಂತಿಲ್ಲ. ಎಲ್ಲರೂ ಎಲ್ಲ ಚೆನ್ನಾಗಿ ಸೇಫ್ ಆಗಾಡಿ, ಎಲ್ಲ ಫುಲ್ಲು ಮನುಜರಿ ನಾವಿದ್ದೀವಲ್ಲ. ಸೊ ಐ ಥಿಂಕ್ ನೀವೆಲ್ಲ ಜರಡ ಬರ್ತಾಯಿದೆ ಅನ್ಕೋತೀವಿ. ಸೊ ಐ ವಾಂಟ್ ಟು ಥ್ಯಾಂಕ್ ಯು ಆಲ್ ಹಿಯರ್ ಬೈ ಲೈಕ್ ದ ಟ್ರೇಡಿಂಗ್ ಕ್ರೀಸರ್ and ಮಾಡುವಾಗ ತುಂಬಾ ನಮ್ಮಲ್ಲಿ gets short meeting also tells everybody eating both of them eat careful ಅಂತ. So hopefully you are all playing safe games and all the best. ಸರ್, ನನ್ನ ಹೆಸರು ರಮೇಶ ಅಂತೇಳಿ ಹಾವೇರಿಯಿಂದ ಬಂದಿದ್ದೇನೆ. ನಾನು 2 ಡೇಸಲ್ಲಿ ಚೆನ್ನಾಗಿ ಕಲ್ತ್ಕೊಂಡಿದ್ದೇನೆ. ಈ ಹಿಂದೆ ಗೋಲ್ಡ್ ಕೋರ್ಸ್ ಅಟೆಂಡ್ ಆಗಿದ್ದೆ, ಆದರೂ ರಿವಿಷನ್ ಅಂತ ಬಂದಿದ್ದೇನೆ. ನಾನು ಟೋಟಲಿ ಈ TD ಅಕಾಡೆಮಿಯಲ್ಲಿ ಚೆನ್ನಾಗಿ ಕಲಿತು ಒಳ್ಳೆಯ ಅಮೌಂಟನ್ನು ಅರ್ನ್ ಮಾಡ್ಬೋದಂತ, ಈಸಿಯಾಗಿ ಅರ್ನ್ ಮಾಡ್ಬೋದಂತ ಮನು ಸರ್ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಅವ್ರ ಟೀಮು ಸಹಿತ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿದೆ. ಅಷ್ಟೇ ಅಲ್ಲದೆ ಇಲ್ಲೇ ಈ TD ಅಕಾಡೆಮಿಯಲ್ಲಿ ನಾನು ಮೆಂಟರ್ಶಿಪ್ ಕೋರ್ಸ್ ತೊಗೊಂಡಿದ್ದೇನೆ. ಮೆಂಟರ್ಶಿಪ್ಪಲ್ಲಿ ಚೆನ್ನಾಗಿ ಪೃಥ್ವಿರಾಜ್ ಸರ್ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಕಲಿತಾ ಇದ್ದೀವಿ. ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಎಲ್ಲರೂ ಸಹಿತ ಇಂತಹ ಕರ್ನಾಟಕದಲ್ಲಿ ಅತ್ಯಂತ
ಅದೃಷ್ಟಶಾಲಿಗಳು ನಾವೆಲ್ಲ. ಯಾಕಂದರೆ ಇಂಥ ಅಕಾಡೆಮಿ ಮತ್ತೆಲ್ಲೂ ಸಿಗಲ್ಲ ಅಂತ ನನ್ನ ಒಂದು ಅನುಭವ. ಹಾಗಾಗಿ ಇಲ್ಲಿ ಮೆಂಟರ್ಶಿಪ್ ತೊಗೊಂಡು ಒಳ್ಳೆ ಚೆನ್ನಾಗಿ ನಾನು ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೇನೆ. ಈಗ ಸ್ಟೆಪ್ ಬೈ ಸ್ಟೆಪ್ ಅರ್ನು ಕೂಡ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಕರ್ನಾಟಕದ ಯಾವುದೇ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಕಲಿತು ಅವರು ತಮ್ಮ ಮುಂದಿನ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಬೋದು ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಕೇಳ್ಕೊತೀನಿ. ಮತ್ತು ಥ್ಯಾಂಕ್ ಯು ಸರ್, ಮನೋಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ರಘು ಅಂತ. ನಾನು ತುಮಕೂರಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನೋಡಿ ಇನ್ಸ್ಪೈರ್ ಆಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ನಿನ್ನೆ ಮತ್ತು ಇವತ್ತು ಬಂದು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನನಗೆ ಇನ್ನೂ ಕಲಿಬೇಕು ಅನ್ನೋ ಉತ್ಸಾಹ ಇದೆ. ಅದರಿಂದ ನನಗೆ ಇನ್ನೂ ತಿಳ್ಕೊಬೇಕು ಅನ್ನೋದು ಇದಿದೆ. ತಿಳ್ಕೊಂಡು ನಾನು ಚೆನ್ನಾಗಿ ದುಡ್ಡು ಅರ್ನ್ ಮಾಡಬೇಕು ಅಂತ ಇನ್ನೂ ಇದು ಮಾಡಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸ್ನೇಹ ಅಂತ, ತುಮಕೂರಿಂದ ಬಂದಿದ್ದೀನಿ. ನಮ್ಮ ತಾಯಿ ಯೂಟ್ಯೂಬಲ್ಲಿ ಮನೋಜ್ ಸರ್ ಕ್ಲಾಸಸ್ ನೋಡಿ ಅವರು ಇಂಟ್ರೆಸ್ಟ್ ಕೊಟ್ಟು ನನ್ನ ಸೇರಿಸಿರೋದು. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಸೊ ನಾನು ಇನ್ನೂ ಫ್ರೆಶರು, ಏನು ಟ್ರೇಡ್ ಮಾಡಿಲ್ಲ, ಬಟ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಸರ್. ನಾನು ಬಸವರಾಜ್ ಅಂತ, ನಾನು ಗುಲ್ಬರ್ಗಾದಿಂದ. ನಾನು KSFC ಎಂಪ್ಲಾಯೀಸ್ ರಿಟೈರ್ಡು. ನಾನು ರಿಟೈರ್ಡ್ ಆದ ಕೂಡಲೇ ಸಾಕಷ್ಟು ಏನಾದರೂ ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು ಅಥವಾ ಕೆಲಸ ಮಾಡ್ಕೋಬೇಕು. ಇನ್ನೂ ನನಗೆ ದೇವರ ಭಗವಂತ ಒಂದು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ. ಅದನ್ನು ನನ್ನ ಒಂದು ಯೂಸ್ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಶೇರ್ ಮಾರ್ಕೆಟ್ ಬಗ್ಗೆ ಆಗಾಗ ಕೇಳ್ತಾ ಇದ್ದೆ. ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಸೊಸೈಟಿಯಲ್ಲಿ ಬಹಳ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಿದ್ದು, ಭಯ ಬೀಳಿಸ್ತಕ್ಕಂಥ ವಾತಾವರಣ ಕೇಳಿ, ಹೌದು ಯಾಕೆ ಹಿಂಗೆ ಅಂತಾರೆ, ಈ ರಿಯಾಲಿಟಿ ಏನಿದೆ ಅಂತ ನೋಡ್ಕೊಂಡು ನಿಜವಾಗ್ಲೂ ಕೂಡ ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಯಾವುದೂ ಐಡಿಯಾ ಇಲ್ಲ. ಹಾಗಾಗಿ ಕೇಳ್ತಾ ಇದ್ದೆ, ಗ್ಯಾಮ್ಲರ್ ಆಗಿ, ನ್ಯೂಸ್ ಆಗಿ, ರ್ಯಾಂಡಮ್ ಆಗಿ ಕೇಳ್ತಾ ಇದ್ದೆ. ಬಟ್ ಶೇರ್ ಮಾರ್ಕೆಟ್ನಲ್ಲಿ ಇಷ್ಟೊಂದು ಹಿಂಗೆ ಯಾಕೆ ಅನಾಹುತ ಆಗ್ತವೆ, ಯಾಕೊಂದಿಷ್ಟು ಲಾಸ್ ಬರ್ತಾರೆ, ನಾನೇ ಒಂದು ಅಟೆಂಡ್ ಮಾಡಿ ಯಾಕೆ ತಿಳ್ಕೋಬಾರ್ದು ಅಂತ ತಿಳ್ಕೊಂಡು ನಾನು ಕ್ಲಾಸಿಗೆ ಬಂದು ಅಟೆಂಡ್ ಮಾಡಿ ನೋಡಿದಾಗ ಅನ್ನಿಸ್ತು, ನಾವು ಶೇರ್ ಮಾರ್ಕೆಟ್ನಲ್ಲಿ ರಿಯಲಿಯಾಗಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರೋದರಿಂದ, ಅದರ ಸಂಪೂರ್ಣವಾಗಿ ಅದರ ಲ್ಯಾಕ್ ಆಫ್ ಎಜುಕೇಷನ್ಸ್ ಇರೋದ್ರಿಂದ ಇಲ್ಲಿ ಒಂದು ಜನರು ದುಡ್ಡು ಕಳ್ಕೊತಾ ಇದ್ದಾರೆ. ಈ ಒಂದು ಶೇರ್ ಮಾರ್ಕೆಟು ದುಡ್ಡು ಸೇವಿಂಗ್ ಮಾಡಲಿಕ್ಕೆ ಮತ್ತು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿಗೆ ವೆಲ್ತ್ ಕ್ರಿಯೇಟ್ ಮಾಡಲಿಕ್ಕೆ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ತಿಳ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಿದಾಗ ನಮಗೆ ನಿಜವಾಗಿಯೂ ಕೂಡ ಕಂಡಿದ್ದಿತ್ತು. ಮತ್ತು ಮನೋಜ್ ಸರ್ನು ಕೂಡ ನಮ್ಮದೇ ಆದಂಥ ಒಂದು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಎಲ್ಲರಿಗೂ ಕೂಡ ತಿಳಿಯುವಂಥ ರೀತಿಯಲ್ಲಿ ಕ್ಲಾಸ್ ನೀಡಿ ಪ್ರತಿಯೊಬ್ಬರಿಗೂ ಒಂದು ಕಾನ್ಫಿಡೆನ್ಸ್ ನೀಡಿ ಯಾವುದೇ ಥರದ ಇಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದು ನಿಜವಾಗ್ಲೂ ಕೂಡ ಇದೊಂದು ಯೂಸ್ಫುಲ್ ಅಕಾಡೆಮಿ. ಇದೊಂದು TD ಅಕಾಡೆಮಿ ಕೂಡ ಪ್ರತಿಯೊಬ್ಬರು ಕೂಡ ಉಪಯೋಗ ತಗೊಂಡ್ರೆ ಯಾವ ರೀತಿ ಅವ್ರ ವೆಲ್ತ್ ಕ್ರಿಯೇಷನ್ ಆಗಲಿ ಮತ್ತು ಸೇವಿಂಗ್ಸ್ ಆಗಲಿ ಒಂದು ಕಲಿಯೋಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಮತ್ತು ನೀವು ಐಡಲ್ ಆಗಿ ಇಡತಕ್ಕಂಥ ದುಡ್ಡನ್ನು ಲಿಕ್ವಿಡಿಟಿ ಮಾಡಬೇಕು. ಯಾವತ್ತೂ ಕೂಡ ಐಡಲ್ ಆಗಿ ದುಡ್ಡು ಇಡಬಾರ್ದು. ಇದೊಂದು ಲಿಕ್ವಿಡಿಟಿ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗೆ ಒಂದು ಅಡ್ವೈಸ್ ಮಾಡ್ತಾರೆ ಅಂತ ತಿಳ್ಕೊಂಡು ನನ್ನ ಭಾವನೆ ಈ ಸಂದರ್ಭದಲ್ಲಿ ನನಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತೀನಿ. ನಮಸ್ಕಾರ, ನಾನು ರಿಟೈರ್ಡ್ HL ಎಂಪ್ಲಾಯಿ. ನಮ್ಮ ಮಗಳು ಫಸ್ಟ್ ಇಲ್ಲಿ ಕೋರ್ಸ್ ಮಾಡಿದ್ದಾರೆ, ಮಾಡಿ ಇವಾಗ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರ ಫೋರ್ಸಿಂದ ನಾನು ಇಲ್ಲಿ ಬಂದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕಲಿತಾ ಇದ್ದೀನಿ. ಇದು ನಂದು 6ನೇ ದಿವಸ, ಇನ್ನೂ 10 days ಇದೆ. ಈ ನೆಕ್ಸ್ಟ್ ಕಲಿತು ಒಳ್ಳೆ ಟ್ರೇಡಿಂಗ್ ಇದೆಲ್ಲ ಮುಂದುವರ್ಸೋಣ ಅಂತೇಳಿ ನಾನು ಥ್ಯಾಂಕ್ ಯು. ಫಸ್ಟ್ ಟೈಮ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದು. ಶೇರ್ ಮಾರ್ಕೆಟ್ ಬಗ್ಗೆ ಆಕ್ಚುಲಿ ನಾಲೆಜ್ ಇತ್ತು, ಬಟ್ ಯಾವುದೇ ತರದಿಂದ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇದು ಇರಲಿಲ್ಲ. ಇನ್ಮೇಲೆ TD ಅಕಾಡೆಮಿಯಿಂದ ನೋಡ್ಕೊಂಡಾದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ TD ಅಕಾಡೆಮಿ ಇಸ್ ಗುಡ್ ಅಕಾಡೆಮಿಕ್ಸ್. ನಮಸ್ಕಾರ, ನನ್ನ ಹೆಸರು ಮನೋಜ್ ಕುಮಾರ್, ಬೆಂಗಳೂರು ಅವರೇ. ಆಕ್ಚುಲಿ ಟ್ರೇಡಿಂಗ್ ಅಂದ್ರೆ ಸ್ವಲ್ಪ ಭಯ ಇತ್ತು, ಹೆಂಗ್ ಮಾಡೋದು ಏನು ಅಂತ. ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಓಕೆ ನಾನು ಮಾಡ್ಬೋದು, ನನ್ನ ಕೈಲೂ ಮಾಡ್ಬೋದು ಅಂತ ಒಂದು ನಂಬಿಕೆ ಬಂದಿದೆ. ಥ್ಯಾಂಕ್ ಯು ಮನೋಜ್ ಸರ್ಗೆ, ತುಂಬಾ ಧನ್ಯವಾದ. ಹಲೋ, ನನ್ನ ಹೆಸರು ಸತೀಶ್ ಅಂತ. ಸೊ TD ಅಕಾಡೆಮಿ ಬಗ್ಗೆ ಯೂಟ್ಯೂಬಿಂದ ನೋಡಿ ಇಲ್ಲಿ ಬಂದು ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಸೊ ಮನೋಜ್ ಸರ್ ಅಂಡ್ ಟೀಮ್ ಬೇಸಿಕ್ಸ್ ಆಫ್ ಟ್ರೇಡಿಂಗ್ ಮತ್ತು ಆಪ್ಷನ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು, ಅದ್ರ ಸ್ಟ್ರಾಟಜಿಗಳನ್ನ ಹೇಳ್ಕೊಟ್ಟು ಹೆಡ್ಜಿಂಗ್ ಮಾಡಿ ಸೇಫಾಗಿ ಟ್ರೇಡಿಂಗ್ ಮಾಡೋದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಕಲಿಯೋರು ಬಂದು ಇಲ್ಲಿ ಕಲಿತು ಆಮೇಲೆ ಇನ್ವೆಸ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ರಮೇಶ್ ಅಂತ, ತುಮಕೂರಿಂದ ಬಂದಿದ್ದೀನಿ. ಈ ಶೇರ್ ಮಾರ್ಕೆಟಿಗೆ ಎಂಟ್ರಿ ಆಗಬೇಕು ಅಂತ ಮನೋಜ್ ಕುಮಾರ್ ಸರ್ದು ಮತ್ತು ಸುಮಾರು ವಿಡಿಯೋ ಯೂಟ್ಯೂಬಲ್ಲಿ ಮಾತ್ರ ನೋಡಿದ್ದೆ. ಆದರೆ ಯೂಟ್ಯೂಬಲ್ಲಿ ನೋಡೋದಕ್ಕೂ ಬಂದಿಲ್ಲಿ ಲೈವಲ್ಲಿ ಕಲಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಮನೋಜ್ ಕುಮಾರ್ ಮತ್ತು ಅವ್ರ ಟೀಮು ವ್ಯಕ್ತಿಯಾಗಿ ಕೆಲಸ ಮಾಡ್ದಲೇ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗೋರಿಗೆ ಶಕ್ತಿಯಾಗಿ ಕೆಲಸ ಮಾಡ್ತಾರೆ. ಯಾರಿಗಾದರೂ ಆಸಕ್ತಿ ಇರೋರು ದಯಮಾಡಿ TD ಅಕಾಡೆಮಿಗೆ ಬಂದು ಲೈವಲ್ಲಿ ಕ್ಲಾಸ್ ಕೇಳಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗಿ ಯಶಸ್ವಿ ಆಗೋದಂತೂ ಖಂಡಿತ ಸಾಧ್ಯ. ಥ್ಯಾಂಕ್ ಯು.
ಹಾಯ್, ನನ್ನ ಹೆಸರು ಪುನೀತ್ ಅಂತ. ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿ ಬಂದು ನೋಡೋಣ ಏನು ತಿಳ್ಕೊಳ್ಳೋಣ. ನಾನು ಆ್ಯಕ್ಚುಲಿ ಕ್ರಿಪ್ಟೋ ಕರೆನ್ಸಿ ಎಲ್ಲ ಟ್ರೇಡಿಂಗ್ ಮಾಡಿದ್ದೀನಿ. ಇಲ್ಲಿ ಬಂದು ತಿಳ್ಕೊಳ್ಳೋಣ ಅಂತ ಬಂದೆ. ಸೂಪರಾಗಿ ಹೇಳ್ಕೊಡ್ತಾರೆ. 5,000 ರೂಪಾಯಲ್ಲಿ 2 ಶರ್ಟ್ ತೊಗೋಬೋದು, ಪೂಮಾ ಶರ್ಟ್. ಅದ್ರ ಬದಲು ಇಲ್ಲಿ ಬಂದು ಏನಾರು ಕಲ್ತಾರೆ ಅದೇ ದುಡ್ಡಲ್ಲಿ ನೀವು ಏನು ಬೇಕಾದ್ರೆ BMW ಕಾರ್ ಬೇಕಾದ್ರೆ ತೊಗೋಬೋದು ಅನ್ನೋದು 2 ದಿನದಲ್ಲಿ ಗೊತ್ತಾಯ್ತು ನಮಗೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಕಾಂತರಾಜ್ ಅಂತ, ಕೋರಮಂಗಲಿಂದ ಬಂದಿರೋದು. TD ಅಕಾಡೆಮಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು. ಸೊ ಮನೋಜ್ ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನು ಮಾಡಬೇಕು ಪ್ಲಸ್ ಮೈನಸ್ ಟ್ರೇಡಿಂಗಲ್ಲಿ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಕಲಿಯೋದಕ್ಕೆ. ಸೊ ಹೋಪ್ ದಿ ಬೆಸ್ಟ್. ಫ್ಯೂಚರ್ ಇನ್ನೊಂದು 15 ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಲಿಬೋದು. ಥ್ಯಾಂಕ್ ಯು. ನನ್ನ ಹೆಸರು ಶಿಲ್ಪಾ ಅಂತ, ನಾನು ಜಾಲಹಳ್ಳಿ ಕ್ರಾಸಿಂದ ಬಂದಿರೋದು. ಕ್ಲಾಸಸ್ ತುಂಬ ಚೆನ್ನಾಗಿದೆ. ನಾನೀಗ ಬಿಗಿನರ್. ನನಗೆ ಇವಾಗ ಈ ಕ್ಲಾಸ್ ಅಟೆಂಡ್ ಆದಾಗಿಂದ ನನಗೆ ಇನ್ನೂ ಕಂಟಿನ್ಯೂ ಮಾಡಬೇಕು, ಕಲಿಬೇಕು. ಟ್ರೇಡಿಂಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಟೀಚರ್ಸ್ ಎಲ್ಲ ಟೀಚಿಂಗ್ ವೈಸ್ ಭಾಳ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಾಗೇಶ್ ಅಂತ ನನ್ನ ಹೆಸರು. ಕ್ಲಾಸೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮನೋಜ್ ಸರು. ಅವ್ರ ಕ್ಲಾಸ್ ಕೇಳೋಕ್ಕೆ ನಾವು ಬಂದಿದ್ದು. ರಿವಿಷನ್ ಕ್ಲಾಸ್ ಅಟೆಂಡ್ ಮಾಡ್ತಿರೋದು ನಾನು. ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅವ್ರು ಹೇಳೋದೇನೆಂದರೆ ಪ್ರಾಫಿಟ್ನ ಜಾಸ್ತಿ ಮಾಡ್ಕೊಂಡು ಲಾಸ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಚೆನ್ನಾಗಿ ಪಾಠ ಮಾಡ್ತಾರೆ. ಎಂಥ ಅರ್ಥ ಆಗಿಲ್ಲದೆ ಇರೋರ್ಗೂ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಸರ್. ಹಲೋ ಸರ್, ನಮಸ್ತೆ. ನಾನು ಚಿರಂಜೀವಿ ಅಂತೇಳಿ ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಆಲ್ರೆಡಿ ಲಾಸ್ಟ್ ಇಯರ್ 2024 ಅಟೆಂಡ್ ಮಾಡಿದ್ದೆ ಈ ಒಂದು TD ಅಕಾಡೆಮಿಯಲ್ಲಿ ಕೋರ್ಸು. ಅದು ರಿವಿಷನ್ ಎಲ್ಲ ಅಟೆಂಡ್ ಮಾಡಿದ್ದೆ. ಬಟ್ ಆದರೂ ಕೂಡ ನನಗೆ ಕೆಲವೊಂದು ಡೌಟ್ಸ್ ಇತ್ತು. ನನಗೆ ಅಲೋ ಮಾಡ್ತೀರಂತ ಕೇಳಿದಾಗ ಹಳೆ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೊಂದು ಗ್ರೇಟ್ ಥಿಂಗ್ TD ಅಕಾಡೆಮಿಯಲ್ಲಿ. ಯಾಕಂದರೆ ಹಳೆ ಸ್ಟೂಡೆಂಟ್ಸ್ಗೆ ಸುಮಾರಷ್ಟು ಡೌಟ್ ಬರುತ್ತೆ. ನಾನು ಕೂಡ ಈಗ ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ RSI ಇಂಡಿಕೇಟರ್ಸ್, ಸಾಕಷ್ಟು ಇಂಡಿಕೇಟರ್ಸ್ಗಳನ್ನು ಅಥವಾ ಸ್ಟ್ರಾಟಜಿಗಳನ್ನು ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ. ತುಂಬ ಯೂಸ್ಫುಲ್ ಆಗುತ್ತೆ. ಅದನ್ನು ನೀವು ಬೇಸಾಗಿ ಇಟ್ಕೊಂಡು ನೀವು ಡೈಲಿ ಯಾವುದೇ ರೀತಿ ನಿಮ್ಮ ಕ್ಯಾಪಿಟಲನ್ನು ಲಾಸ್ ಮಾಡ್ಕೊಳ್ಳದೆ, ಯಾವುದೇ ರೀತಿ ಕ್ಯಾಪಿಟಲನ್ನು ಕಳ್ಕೊಳ್ಳದೆ 100% ನೀವು ಪ್ರಾಫಿಟನ್ನು ಮಾಡ್ಬೋದು. ನೀವು ಕೂಡ ಫೈನಾನ್ಷಿಯಲ್ ಫ್ರೀಡಮನ್ನು ಪಡ್ಕೊಳ್ಬೋದು. ಹಾಗೆ ನನಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಏನಿಲ್ಲ ಅಂದರೂ ಕೂಡ ಒಂದು ಮಂತ್ಲಿ 4% ನನ್ನ ಕ್ಯಾಪಿಟಲ್ ಮೇಲೆ ರಿಟರ್ನನ್ನು ತೆಗೆಯುವಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಹಾಗಾಗಿ ತುಂಬ ಯೂಸ್ಫುಲ್ ಇದೆ. ಹಾಗೆ ಇನ್ನು ರಿವಿಷನ್ ಕ್ಲಾಸಸ್ ಕೂಡ ಇನ್ನೂ ಟೋಟಲ್ ಇದೆ. 18 to 20 ಡೇಸ್ ಈ ಒಂದು ಕ್ಲಾಸು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಒಂದು ಅಭಿಲಾಷೆ. ಹಾಗೆ ಎಲ್ಲರೂ ಕೂಡ ಬಂದು ಈ ಮುಂದಿನ ದಿನಗಳಲ್ಲಿ ತರಗತಿಗಳನ್ನು ಅಟೆಂಡ್ ಮಾಡಿ ಅಂತ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ನಾನು ಇದು ತುಂಬಾ ಲೇಟ್ ಆಗಿ ಬರ್ತಿದ್ದೀನಿ ಅಂತ ಅನ್ನಿಸ್ತು. ಬಟ್ ಇಲ್ಲಿ ನೋಡಿ ಐ ಫೆಲ್ಟ್ ಐ ಆಮ್ ನಾಟ್ ಲೇಟ್. ಐ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. So the main objective is to understand better. So which I got the information. The most interesting thing is it's more of a young generation. What I could able to see over here. That's one of the most important thing. I really appreciate this. This is what supposed to be done. And TD Academy is doing an excellent job. We have to create more and more this kind of people so that what happens, country will grow. Thank you. Thank you very much. ನಮಸ್ತೆ, ನನ್ನ ಹೆಸರು ರಾಮಕೃಷ್ಣ ಅಂತ. ನಾನಿಲ್ಲ ಬೆಂಗಳೂರವರು. ಈ TD ಅಕಾಡೆಮಿ ನಾನು ಭಾಳ ಸಲ ಬಂದು ಹೋಗ್ತಿದ್ದೆ. ಸೇರೋಣ ಅಂದರೆ ಆಗ್ತಾ ಇರಲಿಲ್ಲ. ಇವತ್ತು ಸೇರಲೇಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ಲಾಸ್ಟ್ ವೀಕಲ್ಲಿ ಸಂಡೇ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ನಂತರ ಇವತ್ತು ನಿನ್ನೆಯಿಂದ ಜಾಯ್ನ್ ಆಗಿದ್ದೀನಿ ಇಲ್ಲಿಗೆ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಅನ್ನೋದು ಗೊತ್ತು, ಆದರೆ ಆ ದುಡ್ಡನ್ನ ಹೆಂಗೆ ಲಾಕರಿಂದ ಬಿಡಿಸಿ ಎತ್ಕೊಂಬರೋದು ಅನ್ನೋದು ಗೊತ್ತಿರಲಿಲ್ಲ. ಆ ಲಾಕರ್ ಕೀ ಯಾವುದಿದೆ, ನಮ್ಮ ಮನೋಜ್ ಸರು ಆ ಕೀ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಆ ಕೀ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರ ಹತ್ರ ಕಲೆ ಇದೆ. ಅದನ್ನು ಆ ಕಲೆನ ಕಲ್ತ್ಕೊಂಡು ಆ ಮಾರ್ಕೆಟಲ್ಲಿ ಇರೋ ತಿಜೋರಿನ ಓಪನ್ ಮಾಡಿ ಅದರಲ್ಲಿ ಬೇಕಾದಷ್ಟು ದುಡ್ಡನ್ನು ತಗೊಳ್ಳೋಂಥ ಅವಶ್ಯಕತೆ ನಮಗೆ ಬೇಕಾಗಿದೆ ಅನಿಸುತ್ತೆ. ಅದು ಖಂಡಿತ ಮಾಡೋಣ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದುವರೆದುಕೊಂಡು ಇನ್ನೂ ಹೆಚ್ಚಿಗೆ ಅದರಲ್ಲಿ ಹಣ ಗಳಿಸೋ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್, ನಾನು ಗುಲ್ಬರ್ಗದಿಂದ. ನಾನು ಬಸವರಾಜ್ ಅಂತ. ನಾನು KSFC ರಿಟೈರ್ಡ್ ಎಂಪ್ಲಾಯಿ. ನಾನು ಶೇರ್ ಮಾರ್ಕೆಟ್ ಬಗ್ಗೆ ಸುಮಾರು ವರ್ಷಗಳಿಂದ ನಾನು ಡಿಪಾರ್ಟ್ಮೆಂಟ್ನಲ್ಲೂ ಮತ್ತು ಹೊರಗಡೆ ಆಚೆಗೂ ಕೇಳ್ತಾ ಇದೆ. ಶೇರ್ ಮಾರ್ಕೆಟ್ ಅಂದರೆ ಎಲ್ಲರೂ ಭಯ ಬೀಳತಕ್ಕಂಥ ವಾತಾವರಣ. ಶೇರ್ ಮಾರ್ಕೆಟ್ನಲ್ಲಿ ಹೋದರೂ ಇಲ್ಲಿಗೆ ಯಾರೂ ಉದ್ಧಾರ ಆಗಿಲ್ಲ ಅಂತ ತಿಳ್ಕೊಂಡು ಅದು ಪದೇ ನಾನು ಕೇಳಿ ಕೂಡ ನಂದು ಕೂಡ ಮೈಂಡ್ ಸೆಟ್ ಕೂಡ ಅದೇ ಥರ ಇತ್ತು. ಯಾರಾದರೂ ಶೇರ್ ಮಾರ್ಕೆಟ್ನಲ್ಲಿ ಆಡ್ತಾ ಇದ್ದಾರೆ, ನಾನೇ ಅವರಿಗೆ ಆ ಥರ ಆ ಲೈನಿಗೆ ಯಾಕೆ ಹೋಗಿ ಅಂತ ತಿಳ್ಕೊಂಡು ನಾನೇ ಅವರಿಗೆ ಒಂದು ಅಡ್ವೈಸ್ ಮಾಡಿ ಆ ಲೈನಿಗೆ ಹೋಗೋದು ಯಾಕೆ ಹೋಗಿ ದುಡ್ಡು ಕಳ್ಕೊತೀರ ಅಂತ ಕೇಳ್ತಿದ್ದೆ. ಬಟ್ ನಂತರ ಜೀವನದಲ್ಲಿ ನಮ್ಮ TD ಅಕಾಡೆಮಿಗೆ ಮುಖ್ಯಸ್ಥರಾದ ಮನೋಜ್ ಕುಮಾರ್ ಸರ್ ಅವರ ಒಂದು ಸಹಜವಾಗಿ ನಾನು ಯೂಟ್ಯೂಬ್ ನೋಡಿ ಆಕರ್ಷಣೆ ಆದೆ. ನಿಜವಾಗಲೂ ಕೂಡ ಇದರಲ್ಲಿ ಏನಿದೆ, ನಾನು ಕೂಡ ರಿಟೈರ್ಡ್ ಎಂಪ್ಲಾಯಿಯಾಗಿ ಆದ್ರೂ ಕೂಡ ಒಂದು ಸಲ ಏನಿದೆ ಅಂತ ತಿಳ್ಕೊಂಡು ಹೋಗಿ ಕ್ಲಾಸಿಗೆ ಅಟೆಂಡ್ ಮಾಡಿ ನೋಡೋಣ ಅಂತ ತಿಳ್ಕೊಂಡು ಇವ್ರ ಇನ್ಸ್ಟಿಟ್ಯೂಷನ್ಗೆ ಬಂದೆ. ನಿಜವಾಗಲೂ ಕೂಡ ಇಲ್ಲಿ ಏನಿದೆ ಅಂತ ತಿಳ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಿದಾಗಲಿ ಇನ್ಸ್ಟಿಟ್ಯೂಷನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಟ್ರೈನರ್ಸ್ ಒಂದು ಅಡ್ವೈಸ್ ಆಗಲಿ, ಇದು ಒಂದು ಕೂಡ ನಮಗಿಲ್ಲಿ ಲ್ಯಾಕ್ ಆಫ್ ನಾಲೆಜ್ ಮೇನ್ ಅಂದರೆ ಎಜುಕೇಷನ್ ಇರಲಾರ್ದಕ್ಕೆ
ನಾವು ದುಡ್ಡು ಕಳ್ಕೊತಾ ಇದ್ದೀವಿ ಅಂತ ತಿಳ್ಕೊಂಡು ಅವರು ಒಂದು ಸಂಪೂರ್ಣ ಮಾಹಿತಿಯಿಂದ ಗೊತ್ತಾಗಿದ್ದು. ಈಗಾಗಲೇ ಅವರು ತಿಳಿಸಿದರು, ಈ ಶೇರ್ ಮಾರ್ಕೆಟ್ನಲ್ಲಿ ನಾಲೆಜ್ ಇರಲಾರ್ದೆ ನಾವೇನು ಟ್ರೇಡಿಂಗ್ ಮಾಡ್ತೀವಲ್ಲ ಅದು ಇದರಲ್ಲಿ ಸಂಪೂರ್ಣವಾದಂಥ ನಾವು ಒಂದು ನಿಟ್ಟಿನಲ್ಲಿ ಜನ ಮಾತ್ರ ಎಮೋಷನಲ್ ಆಗಿ ಅವರೊಂದು ಎಡಿಟ್ ಆಗಿ ಮತ್ತು ಅವ್ರದ್ದೇ ಆದಂಥ ಒಂದು ಚಟಕ್ ಬಲಿ ಅಂತಾರಲ್ಲ ಆ ಒಂದು ಹುಚ್ಚು ಹಿಡ್ಕೊಂಡು ಕಳ್ಕೊಂಡಿದ್ದಾರೆ ವಿನಃ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತೊಗೊಂಡು ಈ ಶೇರ್ದು ಅಂದರೆ ಇದೊಂದು ನಾಲೆಜ್ದಿಂದ ನಾವು ಯಾವ ಥರ ಟ್ಯಾಕಲ್ ಮಾಡಬೇಕು, ಯಾವ ಥರ ಹೆಜ್ಜಿಂಗ್ ಮಾಡಬೇಕು, ಯಾವ ಥರ ಶೇರ್ ಮಾರ್ಕೆಟ್ನಲ್ಲಿ ಯಾವಾಗ ಸುಮಾರು ಟೆಕ್ನಿಕ್ಸ್ ಇವೆ. ಸುಮಾರು 2 ದಿವಸದಲ್ಲಿ ಮ್ಯಾಕ್ಸಿಮಮ್ ಬೆಳಗ್ಗೆ 9 ರಿಂದ 6 ಗಂಟೆ ತನಕ ಸತತವಾಗಿ 2 ದಿವಸ ಕಲಿಸೋದ್ರ ಜೊತೆಗೂ ಕೂಡ ಪ್ರಾಕ್ಟಿಕಲಿ ಮತ್ತು ಥಿಯರಿ ಕ್ಲಾಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಂಡು ನಾವು ಮುಂದೆ ನಾವು ಶೇರ್ ಮಾರ್ಕೆಟ್ನಲ್ಲಿ ಸಕ್ಸಸ್ ಆಗ್ತೇವಂಥ ಒಂದು ಕಾನ್ಫಿಡೆನ್ಸ್ ನಮ್ಗೆ ತುಂಬಿದ್ದಾರೆ. ಈ ಸಂದರ್ಭದಲ್ಲಿ ನಾನೊಂದು ಹೆಚ್ಚಿನ ಒಂದು ಸೊಸೈಟಿಗೆ ಮಾಹಿತಿ ಕೊಡೋದೇನೆಂದರೆ, ನಾವು ಡೆಡ್ ಮನಿ ಅಂತೀವಲ್ಲ, ಡೆಡ್ ಮನಿ ಯಾವತ್ತೂ ಮಾಡಬಾರ್ದು ಅನ್ನೋದು ಕೂಡ ಇವ್ರದ್ದು ಒಂದು ಪಾಠದಿಂದ ಕಲ್ತೀವಿ. ನಮ್ಮದು ಲಿಕ್ವಿಡಿಟಿದಾಗ ಬರಬೇಕು. ಯಾವತ್ತಲ್ಲಿ ಕೂಡ ದುಡ್ಡು ಅನ್ನೋದಕ್ಕೆ ಎಲ್ಲಿಯೂ ಕೂಡ ಒಂದು ಡೆಡ್ ಆಗಿ ಇರಬಾರ್ದು. ಅದು ಕೂಡ ಅದು ಚಾಲ್ತಿಯಲ್ಲಿ ಇದ್ದಾಗ ಮಾತ್ರ ನಾವು ದುಡ್ಡಿಂದ ದುಡ್ಡು ಗಳಿಸ್ಬೋದು. ಆ ಒಂದು ಎಜುಕೇಷನ್ ತೊಳೋದ್ರ ಮುಖಾಂತರ ಅಂತ ಹೇಳಿ ಟಿ ಡಿ ಅಕಾಡೆಮಿಯಿಂದ ಈ ಇಡೀ ಸಮುದಾಯಕ್ಕೆ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ತುಂಬ ದಿನ ಆಗಿತ್ತು ಸ್ಟೂಡೆಂಟ್ಸು ಅಂದರೆ ಒಂದು ಹೌಸ್ಫುಲ್ ಬ್ಯಾಚನ್ನು ನೋಡಿದ್ವಿ. ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿ ನಾನು ಹೇಳೋದು. ಸೊ ನಾವು ಏನೇನು ಕಲಿಸಿದ್ದೀವೋ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಏನೇ ಪ್ರಶ್ನೆಗಳಿದ್ರು ನಮ್ಮ ಮೆಂಟರ್ಸ್ಗಳದ್ದು ನಂಬರ್ಸ್ಗಳನ್ನು ನಿಮಗೆ ಕೊಡ್ತೀವಿ, ಕಾಲ್ ಮಾಡಿ ಆ್ಯಂಡ್ ಗ್ರೂಪಲ್ಲೂ ಕಳಿಸ್ಕೊಡ್ತೀವಿ. ಜೊತೆಗೆ ಬರ್ತಾಯಿರಿ, ಇಟ್ಸ್ ಯುವರ್ ಅಕಾಡೆಮಿ, ನಿಮ್ಮ ಸಂಸ್ಥೆ, ನೀವು ಬನ್ನಿ ಕಲ್ತ್ಕೊಳ್ಳಿ. ಜೊತೆಗೆ ನೀವು ಕಲ್ತಿರೋ ವಿದ್ಯೆನ ಒಂದು 4 ಜನಕ್ಕೆ ಶೇರ್ ಮಾಡಿ. ಅಟ್ಲೀಸ್ಟ್ ಗೋಲ್ಡ್ ಬೀಸ್ ಅಂದರೆ ಏನು, ಸಿಲ್ವರ್ ಬೀಸ್ ಅಂದರೆ ಏನು, ನಿಫ್ಟಿ ಬೀಸ್ ಅಂದರೆ ಏನು, ನಿಮ್ಮ ಸುತ್ತಮುತ್ತಲಿರೋ ಜನಗಳನ್ನ ಬದಲಾಯಿಸೋಕ್ಕೆ ಟ್ರೈ ಮಾಡಿ. ಇಟ್ಸ್ ವೆರಿ ಡಿಫಿಕಲ್ಟ್ ಈ ಸಮಾಜನ ಚೇಂಜ್ ಮಾಡೋದು, ಬಟ್ ಒಂದು ಟ್ರೈ ಮಾಡ್ತಾಯಿದ್ದೀವಿ, ನಾವು ಟ್ರೈ ಮಾಡ್ತಾಯಿದ್ದೀವಿ. ನೀವು ನಮ್ಮ ಜೊತೆ ಸಾಥ್ ಕೊಟ್ಟು ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮ್ಮ ರಿಲೇಟಿವ್ಸಲ್ಲಾದರೂ ಒಂದು ನಾಲೆಜ್ ಕೊಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಮಕ್ಕಳಿಗೂ ಸಹ ಇದ್ರ ಬಗ್ಗೆ ನಾಲೆಜ್ನ ಶೇರ್ ಮಾಡಿ. ಬಿಕಾಸ್ ಮುಂದಿನ ಪೀಳಿಗೆಗೆ ಸ್ಟಾಕ್ ಮಾರ್ಕೆಟು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಬಿಕಾಸ್ ಅಮೇರಿಕಾದಲ್ಲಿ 60% ಜನ ಹೂಡಿಕೆದಾರರಿದ್ದಾರೆ, ನಮ್ಮ ದೇಶದಲ್ಲಿ ಬರೀ 5% ಜನ ಅಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದು. ಇನ್ನು 50% ಗ್ಯಾಪ್ ಇದೆ ನಮ್ಮ ದೇಶದಲ್ಲಿ. ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇನ್ನೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ಹೂಡಿಕೆದಾರರು ನಮ್ಮ ಕರ್ನಾಟಕದಲ್ಲಿ ಬರಬೇಕು. ಅದಕ್ಕೆ ನಾವು ಡೇ ಆ್ಯಂಡ್ ನೈಟ್ ನಾವು ಕಷ್ಟಪಡ್ತಾ ಇದ್ದೀವಿ. ನೀವು ಸಹ ಚೆನ್ನಾಗಿ ಕಲ್ತ್ಕೊಂಡು ಸಕ್ಸಸ್ಫುಲ್ ಆಗಿ, ನಿಮ್ಮ ಸಕ್ಸಸ್ಸೇ ನಮ್ಮ ಸಕ್ಸಸ್. ಆ್ಯಂಡ್ ಆಲ್ ದ ಬೆಸ್ಟ್. ಸೇಫಾಗಿ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ, ಪ್ರಾಫಿಟ್ ಬರುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಆದಷ್ಟು ಬೇಗ ಕೋಟ್ಯಾಧಿಪತಿಗಳಾಗಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.